ಪೀಠ ಆಗಬೇಕು. ಆ ಮೂಲಕ ಈ ಭಾಷೆಯ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ ಜನರಲ್ಲಿ ಮತ್ತು ಜಗತ್ತಿನ ಅನೇಕರಲ್ಲಿ ಒಂದು ತಿಳುವಳಿಕೆ ಮೂಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಅನೇಕ ಜನರ ಕೂಗಾಗಿತ್ತು. ಆ ಕೂಗಿಗೆ ಶಕ್ತಿಯಾಗಿ ನಿಂತು ಈ ಒಂದು ಅಧ್ಯಯನ ಪೀಠದ ಸ್ಥಾಪನೆಗೆ ಅನೇಕ ಜನರು ಕಾರಣೀಕರ್ತರಾಗಿದ್ದಾರೆ. ಅವರೆಲ್ಲರ ಒಟ್ಟಿಗೆ ಮುಂಚೂಣಿಯಲ್ಲಿ ನಿಂತು ಈ ಕುಂದಾಪುರ ಕನ್ನಡ ಭಾಷೆಗೆ ಒಂದು ಅಧ್ಯಯನ ಪೀಠ ಆಗಲೇಬೇಕು ಎಂದು ಹೋರಾಟ ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಕುಂದ ಕನ್ನಡ ಅಧ್ಯಯನ ಪೀಠವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಸ್ಥಾಪಿಸಿ ಅದಕ್ಕೆ 1.5 ಕೋಟಿ ಅನುದಾನವನ್ನ ಒಂದು ಬಿಡುಗಡೆ ಮಾಡಿ ನಮ್ಮ ಮುಂದೆ ಇವತ್ತು ಆಸೀನರಾಗಿದ್ದಾರೆ ಕೆ ಜಯಪ್ರಕಾಶ್ ಹೆಗ್ಡೆ ಸರ್ ಅವರು. ಇವತ್ತು ಜಯಪ್ರಕಾಶ್ ಹೆಗ್ಡೆ ಸರ್ ಅವರನ್ನ ನಾನು ಇಂಟ್ರೊಡ್ಯೂಸ್ ಮಾಡುವ ಅಗತ್ಯ ಇಲ್ಲ. ಅದು ಕೇವಲ ಕುಂದಾಪುರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಉಡುಪಿ ಜಿಲ್ಲೆಯ ಉಗಮಕ್ಕೆ ಕಾರಣೀಕರ್ತರಾದವರು ಜಯಪ್ರಕಾಶ್ ಹೆಗ್ಡೆ ಅವರು. ಕುಂದ ಕನ್ನಡ ಅಧ್ಯಯನ ಪೀಠದ ಹಾಗೆ ಅನೇಕ ಶಾಶ್ವತ ಯೋಜನೆಗಳನ್ನ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ತಾಲೂಕಿಗೆ ಕೊಟ್ಟವರು. ಇವತ್ತು ನೀವು ಯಾವುದೇ ಸಮಯದಲ್ಲಿ ಜಯಪ್ರಕಾಶ್ ಹೆಗ್ಡೆ ಸರ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ. ಅವ್ರು ರಿಸೀವ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡ್ತಾರೆ. ಸೊ ರಿಟರ್ನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಒಂದೇ ರೀಸನ್, ಅವರೆಲ್ಲೋ ಮಲಗಿದ್ದಾರೆ ಅಂತ ಹೇಳಿ ಅರ್ಥ, ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅರ್ಥ. ಅದು ಬಿಟ್ಟು ಬೇರೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಅನ್ನೋನ್ ಕಾಲಿಗೂ ಕೂಡ ಸ್ವತಃ ಅವರೇ ಆನ್ಸರ್ ಮಾಡಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಬಹಳ ವಿರಾಳ ರಾಜಕಾರಣಿಗಳಲ್ಲಿ ಜಯಪ್ರಕಾಶ್ ಹೆಗ್ಡೆ ಕರ್ನಾಟಕದ ವಿಶೇಷವಾಗಿ ಕರಾವಳಿ ಭಾಗದ ಸಂಸ್ಕೃತಿಯಲ್ಲಿ ಮಂಗಳಕರ ಸಂಕೇತವಾಗಿದೆ. ಭತ್ತದ ಪ್ರತಿಯೊಂದು ಕಾಳಿನ ಹಿಂದೆ ರೈತನ ಶ್ರಮ, ಪ್ರಕೃತಿ ಅನುಗ್ರಹ ಮತ್ತು ಸಮಾಜದ ಸಹಕಾರ ಅಡಗಿದೆ ಎಂಬ ಸಂದೇಶವನ್ನು ನೀಡುತ್ತದೆ. ವಾಲ್ಮೆಲ್ಲ ಕಾರ್ಯಕ್ರಮದ ಸೃಜನದ ಅಂಗಳದಲ್ಲಿ ಯಶಸ್ವಿಯಾಗಿ ಮೂಡಿಬರಲಿ ಎಂಬ ಸದಾಶಯಗಳಿಗೆ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗ್ಡೆ ಹಾಗೂ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ. ಆದರೆ ಕೂತು ಮಾತಾಡೋಕೆ ಆಗ್ತ ಬಿಟ್ರೆ ಭಾಷಣ ಮಾಡೋಕೆ ಹೆಚ್ಚಿನವ್ರಿಗೆ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಕುಂದಾಪುರ ಕನ್ನಡದಂಗೆ ಮಾತಾಡ. ಈಗ ಇಲ್ಲಿ ಹೆಚ್ಚಿನವ್ರು ಬಂದವರು ಕುಂದಾಪುರ ಕನ್ನಡ, ಹೊರಗಿನಿಂದ ಬಂದವ್ರು ಬಿಟ್ಟರೆ ಹೆಚ್ಚಿನವರು ಕುಂದಾಪುರ ಕನ್ನಡ ಭಾಷೆ. ಅವರು ಇಂಗ್ಲಿಷು ಕಲಿತರು, ಶುದ್ಧ ಕನ್ನಡವೂ ಕಲಿತರು. ಶುದ್ಧ ಕನ್ನಡದ ಹೋರಾಟದವರು ಅಶ್ವಿನಿ ಗೌಡ ಇಲ್ಲೇ ಇದ್ದರು. ನಾವು ಕುಂದಾಪುರ ಕನ್ನಡದ ಹೋರಾಟದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಇದೆಲ್ಲ ಇವತ್ತಿನ ಮಕ್ಕಳಿಗೆ ಅಲ್ಲೆಲ್ಲ ಇಟ್ಟಿರಲ್ಲ, ಮನೆ ಮನೆ ಇದ್ದದ್ದು ಹಳೀ ಸೊತ್ತು, ಅದನ್ನ ಕಂಡದ್ದೇ ಇಲ್ಲಿ ಅಂದ್ರೆ ಹೆಚ್ಚಿನ ಮಕ್ಕಳು ಕಾಣಲಿ. ಹೆಚ್ಚಿನ ಮನೆ ಇಲ್ಲೇ ಅದು ಕಂಡವರು ಭಾರಿ ಜನ ಇರ್ಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನೀವು ಇದನ್ನ ಕಾಣಿ. ಅಶ್ವಿನಿ ಗೌಡ ಅವ್ರಿಗೆ ಹೇಳಿದ್ರೆ ನಮ್ಗೆ ಕಣ್ಕಂಡು ಹೇಳಕ್ಕೆ ನೀವು ಅಂದೇಳಿ ಹೇಳಿದೆ ನಾನು. ಈ ಬದಿ ಹಂಗೆ ಒಂದು ಹಳಿ ಸೊತ್ತೆ ಅಂತ ಇತ್ತು ಅದು, ಮತ್ತು ನಮ್ಮಲ್ಲಿ ಇನ್ನೊಂದು 11 ಜನರನ್ನ ಆಮಂತ್ರಿತರನ್ನಲ್ಲಿ ತಕೊಂಡಿತ್ತು ನಾವು. ಈಗ ಕಾರಣ ಇತ್ತು, ಯಾಕಂದ್ರೆ ಬರೀ ನಾವು ಒಂದು 9 ಜನ ಕೂತ್ಕೊಂಡು ಇದನ್ನ ಅಧ್ಯಯನ ಮಾಡೋಕೆ ಆಗ್ತಿಲ್ಲ. ಹೆಚ್ಚಿನ ಮಾಹಿತಿಯನ್ನು ತಕೊಂಡ್ಕಾರೆ ಎಲ್ಲ ಬದಿಗೂ ಹಳ್ಳಿ ಹಳ್ಳಿಗೆ ಹೋರೆ ಇವತ್ತಿನ ಮಕ್ಕಳಿಗಿಂತ ಇವತ್ತಿನ ಹಿರಿಯರಿಗಿಂತ ಹಳಿಯರಿದ್ರಲ್ಲ ಅವ್ರ ಮನೆಗೆ ನೀವು ಹೋಗಿ ಅಜ್ಜಿನ ಹತ್ರ ಕೂತ್ಕೊಂಡು ಮಾತಾಡಿ. ಆಗಳಿಗೆ ಬಹಳ ಕತೆ ಹೇಳುದು. ಮತ್ತೆ ಮೊದ್ಲೆಲ್ಲ ಭತ್ತ ಕುಟ್ಟುದು ಕೈದೆ ಐತೆ, ಎಲ್ಲ ಮಿಲ್ಲಿ ಕಳಿಸೋದು. ಈಗ ಭತ್ತ ಕುಟ್ಟು ಪದ, ನಟ್ಟಿಂಗು ಮಿಷಿನ್ಗೆ ನಟ್ಟಿ ಮಾಡೋದು, ಹೂಡುದು ನಡುದು ಪೂರ ಅದರಂಗೆ ಆಯ್ತಲ್ಲ, ಅದೆಲ್ಲ ನೆನಪಾಗಂದೇಳಿ ನಾವು ಇದೊಂದು ಕುಂದಾಪುರ ಅಧ್ಯಯನ ಪೀಠ ಮಾಡಿ ಇದ್ರ ಮುಖಾಂತರ ಎಲ್ಲವನ್ನ ಕಲ್ತು ಈ ಬಗ್ಗೆ ಏನೇನಿತ್ತು ಸಂಸ್ಕೃತಿ, ಕಲೆ ಏನೇನಿತ್ತು ಅದಕ್ಕೂ ನೆನಪಾಗುವಂತ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಇದನ್ನು ಉಳಿಸೋಗೋಸ್ಕರ ನಾವು ಮಾಡ್ತಾ ಇತ್ತು. ಅದಕ್ಕೋಸ್ಕರ ನೀವು ಇದನ್ನ ಅದಕ್ಕೆ ಭಾಷೆ ಅಂದ್ರೆ ಅಂತ ಜಾನ್ ಸ್ಟುವರ್ಟ್ ಮಿಲ್ ಇಂಗ್ಲಿಷ್ ನಲ್ಲಿ ಒಂದು ಮಾತನ್ನು ಹೇಳಿದ್ರು, ಲ್ಯಾಂಗ್ವೇಜ್ ಇಸ್ ದ ಲೈಟ್ ಆಫ್ ಮೈಂಡ್ ಅಂತ.
ಮೆದುಳಿನ ದೀಪ ಅಂತ ಭಾಷೆ, ಮೆದುಳಿನ ದೀಪ. ಆ ದೀಪ ನೀವು ಉಳಿಸ್ಕೊಂಡು ಆಯ್ತು, ಅದು ಉರಿತಾ ಇರ್ಕೆಗಳಿಗೂ ನಿಮ್ಮ ಮನ್ಸಂಗೆ ಅದಿರ್ಕೆ, ನಿಮ್ಮ ಮೆದುಳಂಗೆ ಅದಿದ್ದಾಗ ಕುಂದಾಪುರ ಕನ್ನಡ ಶಾಶ್ವತ ಉಳಿತಿದ್ದಾರೆ. ಇಲ್ದಿದ್ರೆ ಅದನ್ನ ಎಲ್ಲ ನನ್ಗೆ ಗೊತ್ತಿತ್ತು. ಪ್ಯಾಟಿ ಬದಿಗೆ ಹೋದವ್ರು, ಹುಬ್ಳಿ ಬದಿಗೆ ಹೋದವ್ರು, ಬೆಳಗಾಂ ಬದಿಗೆ ಹೋದವ್ರು ಆ ಭಾಷೆನೇ ಇಲ್ಲಿ ಬಂದು ಅದೇ ಭಾಷೆ ಮಾತಾಡೋದು. ಬೊಂಬೈಗೆ ಹೋದವರು ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋಕೆ ಶುರು ಮಾಡಿದ್ರು. ತುಳು ಮಾತಾಡೋರು ಸ್ವಲ್ಪ ಮರಾಠಿ ಹಿಂದಿ ಮಿಕ್ಸ್ ಮಾಡಿ ಮಾತಾಡ್ತಾರೆ. ನಮ್ಮ ಬದಿಯವರು ಸ್ವಲ್ಪ ಮಿಕ್ಸ್ ಎಲ್ಲ ಉಚ್ಚಾರವೇ ಬೇರೆ ಆಯ್ತು. ನಾನು ತುಳುವರು ಕೆಲವರಲ್ಲಿ ಬೊಂಬೈ ಬದಿಯವ್ರಿಗೆ ತಮಾಷೆ ಮಾಡ್ತೆ. ಹವಕಾಯಿರೆ ಪೋತೆ ಅಂತ, ಗಾಳಿ ಕುಡುಕ್ ಹೋಯ್ದ ಅಂತ, ಹವಕಾಯಿರೆ ಪೋತೆ ವಾಕಿಂಗ್ ಹೋಯ್ದ ಅಂತ ಹೇಳಿ ಇದೆಲ್ಲ ಆಪ್ಕಾಗ ನಮ್ಮ ಭಾಷೆ ಉಳಿಸ್ಕೊಂಡ್ಕಾರೆ ಕೊನೆ ಪಕ್ಷ ಅಪ್ಪ ಅಬ್ಬಿ ಬೇರೆ ಶಾಲೆಂಕ ಅವ್ರು ಕಲೀರಿ ಬೇರೆ ಭಾಷೆನ ಮನೆಯಾಗ ಅಪ್ಪ ಅಬ್ಬಿ ಮಕ್ಕಳೊಟ್ಟಿಗೆ ಕುಂದಾಪುರ ಕನ್ನಡ, ನಮ್ಮ ಮನೆಗೂ ಸಹ ಕುಂದಾಪುರ ಕನ್ನಡದಂಗೆ ಮಾತಾಡೋದು. ರಾತ್ರಿ ಹೆಂಗ್ ಗಂಜಿ ಉಂಟು ಅದೇ ರೀತಿಯಲ್ಲಿ ಕುಂದಾಪುರ ಕನ್ನಡವೇ ಮಾತಾಡೋ ಒಂದು ಅಭ್ಯಾಸ ಮಾಡದೇ ಇದ್ದರೆ ಮುಂದೊಂದು ದಿವಸ ನೆನಪಾಪಂತ ಪರಿಸ್ಥಿತಿ ನಿರ್ಮಾಣ ಆಪಗಾಕಂದೇಳಿ ನಾವು ಮಾತು ನಾನು ಕಂಡೆ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಹೋದೆ. ಅದೆಂತ ಆಯ್ತು, ನಾವು ಟೈಪ್ ಮಾಡೋದು ಮಿಸ್ಟೇಕ್ ಆಯ್ತು. 100 ಕೋಟಿಗೆ ಎಂಬುದು 15 ಕೋಟಿ ಆಗೋಯ್ತು. ಅವ್ರು ಅದನ್ನ ಹಾಗೆ ಇಟ್ಕೊಂಡ್ರು. ನಾನು ಪುನಃ ಹೋಗಿ 15 ಕೋಟಿ ಹೇಗಪ್ಪ ಅಂತ ಕೇಳಿದ್ರು. ಇಲ್ಲ, ನಾವು ಕೇಳಿದೆ 100 ಕೋಟಿನ ಕಡೆಗೆ ಅದನ್ನ ಇನ್ನೊಂದು ಲೆಟರ್ ಕೊಟ್ಟು 100 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಅದ್ರಂಗೆ 50 ಲಕ್ಷ ಬಿಡುಗಡೆ ಆಯ್ತು. ಈಗ ಕೆಲಸ ಆಗ್ತಾ ಇತ್ತು, ಅಗತ್ಯ ಇದ್ದಾಗ ಪುನಃ ಬಿಡುಗಡೆ ಆಗ್ತದೆ. ಆದರೆ ಇಂಥ ಶಿಕ್ಷಣ ಸಂಸ್ಥೆ ಇದಲ್ಲ ಸುಜ್ಞಾನದವರು, ಅವರು ನಾವೊಂದು ಕಾರ್ಯಕ್ರಮ ಮಾಡ್ತಂದು ಎಲ್ಲ ಕಡೆ ಶಿಕ್ಷಣ ಸಂಸ್ಥೆಯವರು ಇದೇ ರೀತಿ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಪುನಃ ಸರ್ಕಾರದ ದುಡ್ಡು ಅಗತ್ಯವೇ ಇಲ್ಲ ಅಂತ ತೋರುದು ಅಲ್ಲ. ಅದಕ್ಕೆ ನಾವು ದಿನೇಶ್ ಉದ್ಘಾಟನೆ ಮಾಡೋದು, ಭಾಷಣ ಮಾಡೋದು ನಾವು ಅದಕ್ಕೋಸ್ಕರ ಕುಂದಾಪುರ ಬಗ್ಗೆ ಹೆಂಗಂದ್ರೆ ಆಗಳ ಪ್ರಾಸ್ತಾವಿಕ ಮಾತಾಡುವಾಗ ಹೇಳಿದ್ರು. ಹೆಬ್ರಿ ಹೆಂಗೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಕಾರ್ಕಳ ತಾಲೂಕಿನ ಹೆಬ್ರಿ ಬದಿ ಹೆಂಗೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಉಡುಪಿ ತಾಲೂಕಿನ ಬ್ರಹ್ಮಾವರ ಬದಿ ಹೆಂಗೆ ಕಲ್ಯಾಣಪುರ ಹೊಳೆಯಿಂದ ಈಚೆಗೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಮತ್ತು ಉಳಿದು ಕುಂದಾಪುರ, ಬೈಂದೂರು ಎಲ್ಲ ಬದಿ ಹೆಂಗೆ ಕುಂದಾಪುರ. ಅದರಿಂದ ಉಡುಪಿ ಜಿಲ್ಲೆ ಹೆಂಗೆ ಅರ್ಧಕ್ಕಿಂತ ಹೆಚ್ಚು ಭಾಗ ಕುಂದಾಪುರ ಕನ್ನಡ ಮಾತಾಡುವವರು ಜಾಸ್ತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅದು ಇದನ್ನೆಲ್ಲ ಲೆಕ್ಕ ಕೊಟ್ಟೆ ಅವ್ರಿಗೆ ಮಾಹಿತಿ ಕೊಟ್ಟ ಮೇಲೆ ಅದನ್ನ ಒಂದು ಅಧ್ಯಯನ ಪೀಠ ಮಾಡೋಕೆ ಒಪ್ಪೋದು. ಅದಕ್ಕೋಸ್ಕರ ನಾವು ಇದನ್ನ ಉಳಿಸ್ಕೊಂಡ್ಕಾರೆ ಇದು ಹೊರಗೆ ಹೋದಾಗ ಏನಂತಂದ್ರೆ ಬೇರೆ ಕಡೆ ಹೋದಾಗ ತುಳು ಮಾತಾಡೋ ಕೂಡಲೇ ನಾಗಪ್ಪಗೌಡರು ಮತ್ತೆ ರಾಜಮೊಗ್ಗ ಇಪ್ಪಂಗೆ ಒಂದು ತೀರ್ಮಾನಕ್ಕೆ ಬಂದಿ. ವೈಸ್ ಚಾನ್ಸಲರ್ ಹೇಳಿದ್ರು ಕುಂದಾಪುರ ಕನ್ನಡದಂಗೆ PhD ಮಾಡುವವರು ಯಾರು ಹೇಳಿದ್ರು ಒಂದು ಅವಕಾಶ ಕೊಡ್ತು ಅಂತ ಹೇಳಿದ್ರು. ಅದಕ್ಕೆ ಕುಂದಾಪುರ ಕನ್ನಡ ಭಾಷೆ ಹೆಂಗೆ PhD ಮಾಡೋಕ್ಕೂ ಒಬ್ರಿಗೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ಆಯಿತು. ಮತ್ತು ಕಾರ್ಯಕ್ರಮ ಮಾಡೋಂಗೆ ಪುಸ್ತಕ ಗೀತ ಬರುವವರಿಗೆ ಸ್ವಲ್ಪ ಹಣ ಕೊಡುವಂಥ ವ್ಯವಸ್ಥೆ ಯಾರು ಬರಗಾರರಿದ್ದರೆ ಪ್ರಯತ್ನ ಮಾಡಿ ನೀವು ಮಕ್ಕಳು ನಿಮಗೆ ಸಹಾಯ ಮಾಡುವಂಥದ್ದು ಮಾಡ್ತು. ಅದರೊಟ್ಟಿಗೆ ಉಳಿದ ಎಲ್ಲ ಸೌಕರ್ಯಗಳನ್ನು ನಮ್ಮ ಅಧ್ಯಯನ ಪೀಠದಿಂದ ಕುಂದಾಪುರ ಕನ್ನಡದ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಾವು ಸಹಕಾರ ಕೊಡ್ತು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಭಾಳ ಖುಷಿಯಿಂದ ಉದ್ಘಾಟನೆ ಮಾಡಿದೆ. ಇದು ಪ್ರಾರಂಭ. ಇನ್ನು ಮುಂದೆ ಹೆಚ್ಚಿನ ಕೆಲಸ ಆಗ್ತಿದ್ದು ಅದು ನಮ್ದು ನಂತರ ನೀವು ತಗೊಂಡು ನಿಮ್ಮ ಜವಾಬ್ದಾರಿ ತಗೊಂಡು ನೀವು ಮಾಡಬೇಕು. ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಗಣ್ಯರೇ, ಊರಿನ ಮುಖ್ಯಸ್ಥರೇ, ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ಗೌರವಾನ್ವಿತ ಮಾಧ್ಯಮದ ಹಿರಿಯರೇ ಹಾಗೂ
ನನ್ನ ಪ್ರೀತಿಯ ಹೆಣ್ಣು ಮಕ್ಕಳೇ ಬಂದಂತಹ ರಮೇಶ್ ಸರ್ ಹಾಗೆ ನಮ್ಮ ಭರತ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಸಂತೋಷ. ಬಹುಶಃ ನಾನು ಭಾಷಣದ ರೀತಿಯಲ್ಲಿ ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ನಾನು ರಾಜಕಾರಣಿ ಅಲ್ಲ, ಭಾಷಣದ ರೀತಿಯಲ್ಲಿ ಮಾತಾಡೋದಕ್ಕೆ ಬಹಳ ಸರಳವಾಗಿ ಮಾತಾಡ್ತೀನಿ. ಬೆಂಗಳೂರಲ್ಲಿ ಈ ಕಡೆ ಎನ್ನಡ, ಆ ಕಡೆ ಎಕ್ಕಡ, ಮಧ್ಯದಲ್ಲಿ ನಮ್ಮ ಕನ್ನಡ ಗಡಗಡ. ಇದೇ ನಮ್ಮ ಬೆಂಗಳೂರಲ್ಲಿರುವಂಥ ಕನ್ನಡದ ಪರಿಸ್ಥಿತಿ. ಇಷ್ಟೊತ್ತು ಪ್ರಕಾಶ್ ಸರ್ ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಅದ್ಭುತವಾಗಿ ಸರ್, ನಿಜವಾಗ್ಲೂ ಕುಂದಾಪುರದ ಕನ್ನಡವನ್ನ ಕೇಳ್ತಾ ಇದ್ದೆ, ನಿಮ್ಮ ಮಾತನ್ನು ಕೇಳ್ತಾ 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 ಇನ್ನಷ್ಟು ಕೇಳಬೇಕು ಅಂತ ಅನ್ನಿಸ್ತು. ಅಷ್ಟು ಅದ್ಭುತವಾಗಿರುವಂತಹ ಭಾಷೆಯ ಶೈಲಿ ನಮ್ಮ ಕುಂದಾಪುರ ಕನ್ನಡ. ಇಲ್ಲಿನ ಜನ, ಇಲ್ಲಿನ ಪ್ರೀತಿ, ಇಲ್ಲಿನ ಪರಿಸರ, ಇಲ್ಲಿನ ಹಾಸ್ಪಿಟಾಲಿಟಿ ನನಗೆ ತುಂಬಾನೇ ಇಷ್ಟ. ಬಹುಶಃ ನಾನು ನಿನ್ನೆ ರಾತ್ರಿ ಬಂದು ಫ್ಲೈಟ್ ಇಳಿದಾಗಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ಮಳೆ, ತಂಪಾದ ಗಾಳಿ ನನ್ನನ್ನು ನಿಮ್ಮ ಕುಂದಾಪುರಕ್ಕೆ ಸ್ವಾಗತವನ್ನು ಮಾಡಿದೆ. ತುಂಬ ಖುಷಿ ಪಡ್ತೀನಿ. ಹಾಗೆ ಭರತ್ ಸರ್ ಮತ್ತು ಅವರ ಧರ್ಮಪತ್ನಿ ನನ್ನನ್ನು ತಿಮ್ಮಪ್ಪ ಕರ್ಕೊಂಡು ಒಳ್ಳೆ ಮೀನುಂಡ ಕೂಡ ತಿನ್ನಿಸಿ ಕರ್ಕೊಂಡು ಬಂದ್ರು ರಾತ್ರಿ. ಥ್ಯಾಂಕ್ ಯು ಸರ್. ಆ ರುಚಿ ಇನ್ನೂ ನಾಲ್ಗೆ ಮೇಲೆ ಹಾಗೆ ಇದೆ. ಥ್ಯಾಂಕ್ ಯು. ಹಾಗೆ ಇವತ್ತು ನನ್ನನ್ನು ವಿಶೇಷವಾಗಿ ಒಬ್ಬ ಕನ್ನಡದ ಹೋರಾಟಗಾರ್ತಿ, ಅದರ ಜೊತೆಗೆ ಒಬ್ಬ ಕನ್ನಡದ ಚಿತ್ರನಟಿಯಾಗಿ ನನ್ನಲ್ಲಿ ಆಹ್ವಾನವನ್ನು ಕೊಟ್ಟಿದ್ದೀರಾ. ಬಹುಶಃ ನೀವೆಲ್ಲರೂ ನನ್ನನ್ನು ಅತಿ ಹೆಚ್ಚು, ಅದರಲ್ಲೂ ಯುವ ಪೀಳಿಗೆ ನನ್ನ ನೋಡಿರೋದು ಎಲ್ಲಿ ಅಂತಂದ್ರೆ ನನ್ನ ಸಿನಿಮಾ ಸೀರಿಯಲ್ ಅಂತ ನಾನು ಹೇಳಲ್ಲ, ಎಲ್ಲಿ ಬಿಗ್ ಬಾಸ್. ಹೌದು ನೋಡಿ, ಬಿಗ್ ಬಾಸ್ ಅಲ್ಲಿ ಫೇಮಸ್ ಯಾಕೆ ಅಂದ್ರೆ ನಾನು ನನ್ನ ಮಾವನ ಮಗ ಯಾವಾಗ್ಲೂ ಜಗಳ ಆಡ್ತಿದ್ವಿ, ಹೌದು ಅಲ್ವೋ? ಅದಕ್ಕೆ ಒಂಥರ ಫೇಮಸ್. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಹೆಣ್ಮಕ್ಳು ಒಂಥರ ಸ್ಟ್ರಾಂಗು ಅಂತ. ಇರ್ಲಿ, ಆದರೂ ಕೂಡ 20 ವರ್ಷದ ನನ್ನ ಪ್ರಯಾಣ ಬೇಕಾಯಿತು ನನಗೆ ಒಂದು ಬಿಗ್ ಬಾಸ್ ವೇದಿಕೆಗೆ ಹೋಗೋದಕ್ಕೆ. ಅಲ್ಲಿನ ಜನಪ್ರಿಯತೆ, ಅಲ್ಲಿನ ಪ್ರೀತಿ ಇವತ್ತು ನನ್ನನ್ನು ಕುಂದಾಪುರಕ್ಕೆ ಕರ್ಕೊಂಡು ಬಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇರಲಿ, ಪಾಸಿಟಿವ್ ಆರ್ ನೆಗೆಟಿವ್, ಯು ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಇನ್ ಲೈಫ್. ಸೊ ಹಾಗಾಗಿ ಎರಡನ್ನೂ ನಾನು ಈಕ್ವಲ್ ಆಗಿ ಸ್ವಾಗತಿಸ್ತೀನಿ, ಸ್ವೀಕರಿಸ್ತೀನಿ. ಹಾಗೆ ನಮ್ಮ ತಂದೆ ಇವತ್ತು ನನ್ನ ಜೊತೆಗಿಲ್ಲ, ಅವರು ನಮ್ಮನ್ನು ಬಿಟ್ಟು ಹೋಗಿ 2 ವರ್ಷ ಆಯಿತು. ಅವ್ರು ಯಾವಾಗಲೂ ನನಗೆ ಒಂದು 4 ಪದಗಳನ್ನು ಪ್ರತಿ ಸಲ ಹೇಳಿಸೋರು. ಏನು ಅಂದರೆ ಮಾತಾ, ಪಿತಾ, ಗುರು, ದೈವಂ. ಈ 4 ಪದಗಳನ್ನು ಯಾವಾಗಲೂ ಹೇಳಿಸೋರು. ಆದರೆ ನನಗೆ ತಂದೆ, ತಾಯಿ, ಗುರು, ದೇವರು ಇವೆಲ್ಲರ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕು. ಆದರೆ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಹೇಳ್ಕೊಳ್ಳೋದು ಒಂದೇನಂದರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿನ ಆಶೀರ್ವಾದ ಇರಬೇಕು. ಹಾಗೆ ಇವತ್ತು ಎಲ್ಲವನ್ನ, ಈ 4 ಅಂಶಗಳನ್ನ ನಾವು ಯಾವುದಾದ್ರೂ ಒಂದು ವ್ಯಕ್ತಿಯಲ್ಲಿ ನೋಡ್ತೀವಿ ಅಂತಂದ್ರೆ ಅದು ಗುರುಗಳು. ಅವರನ್ನ ನಾವು ಕೆಲವೊಮ್ಮೆ ತಂದೆಯ ಸ್ಥಾನದಲ್ಲಿ ನೋಡ್ತೀವಿ, ತಾಯಿಯ ಸ್ವರೂಪದಲ್ಲಿ ನೋಡ್ತೀವಿ, ದೇವರ ರೂಪದಲ್ಲೂ ಕೂಡ ನೋಡ್ತೀವಿ. ಆ ಏಕೈಕ ಶಕ್ತಿ ಇರೋದು ಗುರುವಿಗೆ ಮಾತ್ರ. ಹಾಗಾಗಿ ನಿಮ್ಮೆಲ್ಲರಿಗೂ ವಿದ್ಯೆ ಕೊಡ್ತಾ ಇರುವಂಥ ಎಲ್ಲ ಗುರುಗಳಿಗೂ ಕೂಡ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ತುಂಬ ಬೇಗ ನನಗೆ ಮದುವೆ ಆಗುತ್ತೆ, ತುಂಬ ಬೇಗ ನನ್ನ ಮಗ ನನಗೆ ಹುಟ್ಟುತ್ತಾನೆ. ಅದಾದ್ಮೇಲೆ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಏನಾದರೂ ಮಾಡಬೇಕಿತ್ತು ಜೀವನದಲ್ಲಿ. ಬರೀ ಮದುವೆ ಆಗೋದು, ಮಕ್ಕಳ ಜೊತೆ ಜೀವನ ಕಳೆಯೋದಲ್ಲ, ಏನಾದರೂ ಮಾಡಬೇಕು ಅಂತ ಹೇಳಿ. ಆಗ ಪ್ರಾರಂಭ ಆಗಿದ್ದೆ ನನ್ನ ನಿರ್ದೇಶನದ ಕನಸು. ಅದರ ಜೊತೆಗೆ ಸಾಕ್ತಾ ಇದ್ದ ಹಾಗೆ ನಟನೆಯ ಅವಕಾಶ ಬರುತ್ತೆ, ನಟನೆಯನ್ನು ಮುಂದುವರಿಸ್ತೀನಿ. ಯಾಕಿದನ್ನು ಹೇಳ್ತೀನಿ ಅಂದರೆ, ಹೆಣ್ಣು ಮಕ್ಕಳು ಮದುವೆ ಆದ್ಮೇಲೆ ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ. ಏನು ಅನ್ಕೋತೀವಿ, ನಮ್ಮನ್ನು ನಾವು ದಪ್ಪ ಆಗ್ಬಿಟ್ಟಿದ್ದೀನಿ, ಕಪ್ಪಗಾಗ್ಬಿಟ್ಟಿದ್ದೀನಿ, ಸಣ್ಣಗಾಗ್ಬಿಟ್ಟಿದ್ದೀನಿ. ಏಜ್ ಇಸ್ ಜಸ್ಟ್ ಅ ನಂಬರ್. ಏಜ್ ಯಾವತ್ತೂ ಕೂಡ ನಮಗೆ ಮ್ಯಾಟ್ರ್ ಆಗಬಾರ್ದು. ಇವತ್ತು ಬಿಗ್ ಬಾಸ್ ಮನೆಗೆ ಹೋಗಿ ನನ್ನ 40ರ ವಯಸ್ಸಿನಲ್ಲಿ ಆ ಟಾಸ್ಕ್ಗಳನ್ನು ನಾನು ಒಂದು ಚಾಲೆಂಜ್ ಆಗಿ ಸ್ವೀಕರಿಸ್ತೀನಿ ಅಂತ ಆದರೆ, ನಮ್ಮಲ್ಲಿ ನಮಗೆ ಛಲ ಇರಬೇಕು, ಹಠ ಇರಬೇಕು. ಆಗ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಯಾವತ್ತೂ ಕೂಡ ಈಗ ನನ್ನ ಮಗ ಒಂದೊಂದ್ಸಲ ನಂಗೆ ಹೇಳ್ತಾ ಇರ್ತಾನೆ, ನಾನು ಹೇಳ್ತೀನಿ ಅವನಿಗೆ, ಮಾಮ್ ಐ ನೀಡ್ 100 ರೂಪೀಸ್ ಅಂತಾನೆ. ಅವನು ಜಸ್ಟ್ 100 ಅಂತಾನು. ಬಟ್ ಆದರೆ ಆ 100 ರೂಪೀಸ್ನ ಗಳಿಸ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮಗೆ ಗೊತ್ತು. ಇದೇ ಮಾತು ನಮ್ಮ ತಂದೆಗೆ ಹೇಳೋರು, ಜಸ್ಟ್ 100 ರೂಪಾಯಿ ಅಂತೀಯ, ನೀನು ಗಳಿಸ್ ನೋಡು ಅಂತ. ಯಾಕೆ ಇವತ್ತು ಈ ಮಕ್ಕಳಿಗೆ ಹೇಳ್ತೀನಿ ಅಂದರೆ, ನೀವೆಲ್ಲರೂ ಮೊಬೈಲ್ 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 ಅಂತ ಮುಳುಗೋಗಿರ್ತೀರ. ಹೌದು, ಮೊಬೈಲ್ ಕೂಡ ಬೇಕು, ಆದರೆ ವಿಚಾರಗಳನ್ನ ತಿಳ್ಕೊಳಕ್ ಬೇಕು. ಅಡಿಕ್ಷನ್ಗೋಸ್ಕರ ಆಗಬಾರ್ದು ಮೊಬೈಲ್ ಅನ್ನುವಂಥದ್ದು. ಮೊದಲು ನಾವು ಗಳಿಸ್ಬೇಕು, ಆಮೇಲೆ ಅದನ್ನ ಖರ್ಚು ಮಾಡೋದನ್ನ ಕಲಿಬೇಕು ಅಲ್ವಾ?
ಸೊ ಹಾಗಾಗಿ ಜೀವನದಲ್ಲಿ ಅಪ್ಪ ಅಮ್ಮನ ಜಸ್ಟ್ 100 ರೂಪಾಯಿ, ಜಸ್ಟ್ 1000 ರೂಪಾಯಿನೋಕ್ಕಿಂತ ಮುಂಚೆ ಮೊದಲು ಅದನ್ನ ನೀವು ಸಂಪಾದನೆ ಮಾಡೋದನ್ನ ಕಲಿಬೇಕು. ಸಂಪಾದನೆ ಹೇಗೆ ಮಾಡ್ತೀರಾ? ಸುಮ್ಮನೆ ಇದ್ರೆ ಬರುತ್ತಾ? ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಓದಬೇಕು, ವಿದ್ಯೆ ಕಲಿಬೇಕು, ಜ್ಞಾನವನ್ನ ತುಂಬ್ಕೋಬೇಕು, ಒಂದಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ಒಳ್ಳೆ ಒಳ್ಳೆಯವರ ಜೊತೆಯಲ್ಲಿ ಸಂಘವನ್ನ ಮಾಡಬೇಕು. ಇಟ್ ಆಲ್ವೇಸ್ ಮ್ಯಾಟರ್ಸ್. ನೀವು ಯಾರ ಜೊತೆಯಲ್ಲಿ ಇರ್ತೀರಾ ಅವರ ತರನೇ ನೀವು ಕೂಡ ಆಗ್ತೀರಾ. ಹಾಗಾಗಿ ಒಳ್ಳೆ ಒಳ್ಳೆಯವರ ಸಹವಾಸವನ್ನ ಮಾಡಿ, ಒಳ್ಳೆ ಒಳ್ಳೆಯವರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿ. ಈಗ ಮೊನ್ನೆ ಯಾವುದೋ ಒಂದು ವಿಚಾರವನ್ನ ನೋಡ್ತಾ ಇದ್ದೆ. ಈಗ ರಾಜಕಾರಣಿಗಳಿಗೆ, ಪೊಲೀಸ್ ಅವ್ರಿಗೆ, ನಮ್ಮಂತ ಚಲನಚಿತ್ರ ನಟ ನಟಿಯರಿಗೆ ಏನ್ ಸಮಸ್ಯೆ ಅಂದ್ರೆ, ಕಳ್ಳರು ಬಂದ್ರು ಫೋಟೋ ಕೊಡ್ಬೇಕು, ಡಕಾಯಿತರು ಬಂದ್ರು ಫೋಟೋ ಕೊಡ್ಬೇಕು. ಹೌದು ಅಲ್ವೋ? ನಾವ್ ಯಾರನ್ನೂ ಕೇಳಲ್ಲ, ಹೌದಪ್ಪ ನೀನ್ ಕಳ್ಳನ, ನೀನ್ ಕದಿಮನ, ನೀನ್ ಏನ್ ಮಾಡ್ತಿದ್ಯಾ ಅಂತ. ಬಟ್ ಏನಾದ್ರು ಒಂದು ತಪ್ಪಾದಾಗ ಏನಾಗುತ್ತೆ, ಅವ್ರ ಫೋಟೋ ಜೊತೆ ನಮ್ ಫೋಟೋ ಹಾಕಿ ನೋಡಿ ಪ್ರಭಾವಿಗಳು ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಹೇಳಿ ಈ ತರದೊಂದು ಸ್ಟಾರ್ಟ್ ಆಗುತ್ತೆ. ಈ ತರದ್ದು ಸಹವಾಸಗಳನ್ನ ದೂರ ಇಟ್ಕೋಬೇಕು ಅಂತ ಹೇಳ್ತಾ, ಹಾಗೆ ಇವತ್ತಿನ ಮಕ್ಕಳು ಯಾವುದೇ ತರದ ದುಷ್ಟ ಚಟಗಳಿಗೆ ಯಾರೂ ಕೂಡ ದಾಸರಾಗದೆ ಓದಿನ ಕಡೆ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿ. ಹಾಗೆ ನಾನು ನಿನ್ನೆ ಭರತ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ನಂಗೆ ಹೇಳ್ತಿದ್ರು, ನಾನು ಅವ್ರನ್ನ ಕೇಳ್ತಾರೆ, ಯಾಕೆಂದ್ರೆ ನಾನು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತೀನಿ. ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ನಿಮ್ಗೆ ಯಾರಿಗೂ ಯಾವ ವಿದ್ಯೆ ಬೇಕಾಗಿಲ್ಲ, ಅರ್ಹತೆ ಬೇಕಾಗಿಲ್ಲ. ಏನ್ ಬೇಕಾಗಿದೆ? ಮಾನವೀಯತೆ, ಮನುಷ್ಯತ್ವ ಬೇಕು. ಇಷ್ಟೇ ನಮಗೆ ಬೇಕಾಗಿರೋದು. ಯಾರು ನಿಮಗೆ ಬಂದು ಹೇಳಲ್ಲ, ಮಾನವೀಯತೆ ಮನುಷ್ಯತ್ವ ಯಾರು ಕಲಿಸ್ಕೊಡಲ್ಲ. ಅದು ನಿಮ್ಮೊಳಗಿಂದಾನೇ ಬರ್ಬೇಕಾಗತ್ತೆ. ಯಾರಾದ್ರೂ ಏನಾದ್ರು ಕಷ್ಟದಲ್ಲಿದ್ದಾರೆ ಅಂದಾಗ ಸ್ಪಂದಿಸ್ಬೇಕಾಗುತ್ತೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಇತ್ತೀಚೆಗೆ ಆದಂಥದ್ದು, ನಾನೇನೋ ತುಂಬಾ ದೊಡ್ಡ ಕೆಲಸ ಮಾಡಿರುತ್ತೆ. ಮನೆ ಮುಂದೆ ಒಂದು ವಯಸ್ಸಾದಂತ ಅಜ್ಜಿ ನನ್ನ ಕಣ್ಣಿಗೆ ಬೀಳ್ತಾರೆ. ಅವ್ರು ಯಾರು ಅಂತಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ. ನೀವ್ ಯಾರು, ಎಲ್ಲಿಯವರು, ನಿಮ್ಮ ಹೆಸರೇನು, ಏನೂ ಅವ್ರಿಗೆ ಗೊತ್ತಾಗ್ತಿಲ್ಲ ಪಾಪ. ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅಂತಾನು ಗೊತ್ತಿಲ್ಲ. ವಯಸ್ಸಾಗಿದೆ, ಒಂದು 80-85 ಇಯರ್ಸ್ ಆಗಿದೆ ಅವರಿಗೆ. ನೀವು ಊಟ ಮಾಡ್ತೀರಾ ಅಂದ್ರೆ ಅವ್ರಿಗೆ ಊಟ ಬೇಕು ಅಂತ ಕೇಳುವಷ್ಟು ಕೂಡ ಪಾಪ ಅವ್ರಿಗೆ ಗೊತ್ತಾಗ್ತಲ್ಲ, ಅಷ್ಟು ಸುಸ್ತಾಗಿದ್ರು. ಅಕ್ಕಪಕ್ಕದವರೆಲ್ಲ ನನಗೇನ್ ಅನ್ಸುತ್ತೆ, ಹೋರಾಟ ಮಾಡ್ತೀವಿ ಅಂತ ಬರೀ ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ, ಅಥವಾ ಸಮಾಜಮುಖಿ ಕೆಲಸಗಳು ಮಾಡ್ತೀವಿ ಅಂತ ಬರೀ ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ. ಕಣ್ಮುಂದೆ ಏನಾದ್ರೂ ನೀವು ಅಡ್ರೆಸ್ ಮಾಡಿದಾಗ ಅದಕ್ಕೆ ಒಂದು ಅಂತಿಮವಾಗಿ ಯು ಶುಡ್ ಗಿವ್ ಎನ್ ಎಂಡ್ ಟು ಇಟ್, ಡೂ ಸಮಥಿಂಗ್. ಹಾಗಾಗಿ ಏನ್ ಮಾಡ್ತೀನಿ, ಅವತ್ತಿನ ದಿನ ರಾತ್ರಿ ಅಜ್ಜಿನ ಒಂದು ಹತ್ತಿರದಲ್ಲಿ ಇರುವಂತ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗೊಂದು ಅವ್ರು ಈ ತರ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿ ಒಂದಷ್ಟು ಅನಾಥಾಶ್ರಮಕ್ಕೆ ಫೋನ್ ಮಾಡಿದಾಗ ಯಾರು ಅಷ್ಟರಲ್ಲಿ ಫೋನೇ ತೆಗಿಯಲ್ಲ. ಅದಾದ್ಮೇಲೆ ಮತ್ತೆ ಅವ್ರನ್ನ ಎಲ್ಲಿ ಬಿಟ್ಟು ಬರ್ತೀರಾ? ಯಾಕೆಂದ್ರೆ 6 ಗಂಟೆ ಮೇಲೆ ನೀವು ಸ್ಟೇಷನ್ ಅಲ್ಲೂ ಯಾರು ಅವ್ರನ್ನ ಕೂರಿಸ್ಕೊಳಲ್ಲ. ಪಾಪ ಏನ್ ಮಾಡ್ಬೇಕು? ಅವ್ರನ್ನ ಹತ್ತಿರದಲ್ಲೇ ಈ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಾ 12-1 ಗಂಟೆ ಆದ್ರೂ ಹೋಟೆಲ್ಗಳು ಓಪನ್ ಇರುತ್ತೆ. ಕರ್ಕೊಂಡು ಹೋಗಿ ಅಲ್ಲೆಲ್ಲೋ ರೋಡ್ ಸೈಡ್ ಅಲ್ಲಿ ಒಂದು 4 ಇಡ್ಲಿ ಕೊಡಿಸಿದ ತಕ್ಷಣ ಅಜ್ಜಿ ಗಬಗಬಾ ಅಂತ ತಿಂತಾರೆ. ಅವ್ರಿಗೆ ಹಸು ಅನ್ನೋದು ಹೇಳಕ್ ಗೊತ್ತಾಗ್ಲಿಲ್ಲ. ಅವರ ರಸ್ತೆ ಬದಿಲ್ ನನ್ನ ಹತ್ರ ಕೇಳ್ತಾ ಇದ್ದಿದ್ದು ಇಷ್ಟೇ. ಅವ್ರು ನನ್ನನ್ನು ಕೇಳಿದ್ದು, ನೀವು ಊಟ ಮಾಡ್ತೀರಂದ್ರೆ ಅವ್ರು ಊಟ ಬೇಕು ಅನ್ಲಿಲ್ಲ. ನಿಮ್ದು ಊಟ ಆಯ್ತಾ ಮಗನೇ, ನಿಂಗ್ ಮನೇಲಿ ಊಟ ಇರುತ್ತಾ ಅಂತ ನನ್ನನ್ನು ಕೇಳ್ತಾ ಇದ್ರು. ಹಾಗೆ ಅಜ್ಜಿ ನೀವು ಮಲ್ಕೊಳ್ಳಿ, ಕಾರಲ್ಲಿ ಮಲ್ಕೊಳ್ಳಿ, ನಾವು ಸ್ಟೇಷನ್ಗೆ ಹೋಗಿ ಎಲ್ಲ ಬರ್ತೀವಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ವಾಹನ ಲಕ್ಷ್ಮಿ, ಕಾರಲ್ಲಿ ಮಲಗಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಈ ತರದ್ ಹೇಳುವಂತವ್ರಿಗೆ ಅವ್ರು ಎಲ್ಲಿ ಅವ್ರಿಗೆ ಏನೂ ಪಾಪ ಗೊತ್ತಿಲ್ಲ. ಮನೆಗೆ ಕರ್ಕೊಂಡು ಬಂದು ಅವತ್ತು ರಾತ್ರಿ ಅವ್ರನ್ನ ನಮ್ಮ ಮನೇಲಿ ಇಟ್ಕೊಂಡು ಒಂದು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಮರುದಿನ ಅವರನ್ನ ಪೊಲೀಸ್ಗೆ ಒಪ್ಪಿಸಿ ಅವ್ರನ್ನ ಕಳಿಸಿ ಅರ್ಧ ಗಂಟೆಗೆ ಅವ್ರ ಮಗ ಬಂದು ಕರ್ಕೊಂಡು ಹೋಗ್ತಾರೆ. ಆಗ ನಮಗೆ ಗೊತ್ತಾಗತ್ತೆ ಅಜ್ಜಿ ಕಳೆದು ಹೋಗಿ 1 ವಾರ ಆಗಿತ್ತು. ಊಟ ತಿಂದ್ರೋ ಬಿಟ್ರೋ ಏನೋ ಗೊತ್ತಿಲ್ಲ, ಅವ್ರ ಸೇಫ್ಟಿ ಹೇಗೆ ಅಂತ ಗೊತ್ತಿಲ್ಲ. ಹೀಗೆ ಮಾನವೀಯತೆ ಮೆರೆಯೋದಕ್ಕೆ ಯಾವ ಜಾತಿ, ಯಾವ ಧರ್ಮ, ಯಾವ ವಯಸ್ಸು ಯಾವುದು ಕೂಡ ನಮ್ಗೆ ಅಡ್ಡಿ ಬರಬಾರ್ದು. ಬಹುಶಃ ನಾವ್ ಯಾರು ಕೂಡ ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ನಾವ್ ಇಂಥ ಹೊಟ್ಟೆಲೆ ಹುಟ್ಟಬೇಕು, ಇಂಥ ಜಾತಿಲೇ ಹುಟ್ಟಬೇಕು, ಇಂಥ ಭಾಷೆಗರಾಗೆ ಹುಟ್ಟಬೇಕು ಅಂತ ನಾವಿಲ್ಲ. ಆದ್ರೆ ಎಲ್ಲದಕ್ಕೂ ಮೇಲೂ ಮಾನವೀಯತೆ ಅನ್ನುವಂಥದ್ದು. ಹಾಗಾಗಿ ಯಾರೇ ಕಷ್ಟದಲ್ಲಿದ್ರು ಸ್ಪಂದಿಸಿ ಅಂತ ಹೇಳ್ತಾ, ಹಾಗೆ ಭರತ್ ಸರ್ ಅವ್ರು ನಿನ್ನೆ ಒಂದು ಮಾತು ಹೇಳ್ತಾರೆ. ನಾನು ಕೇಳಿದೆ ಅವ್ರನ್ನ, ಸರ್ ನೀವು ಈಗ ನಮಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂದಾಗ ಭಯ ಆಗುತ್ತೆ. ಬಿಕಾಸ್ ಆ ಫೀಸ್ ಸ್ಟ್ರಕ್ಚರ್ ಕೇಳಿದಾಗ 2 ಲಕ್ಷ 3 ಲಕ್ಷ, ಜಸ್ಟ್ 2 lakhs, ಜಸ್ಟ್ 3 lakhs. ಇವತ್ತಿನ ತಂದೆ ತಾಯಿ ಕೆಲವರಿಗೆ ನಾನು ಕೇಳಿದಾಗ ಇದು ಪ್ರತಿಷ್ಠೆ. ನನ್ನ ಮಗ ಅಂತ ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ದಾನೆ, ಇಂಥ ಕಾನ್ವೆಂಟ್ ಅಲ್ಲಿ ಓದ್ತಿದ್ದಾನೆ. ಅವ್ರಿಗೊಂದು ಪ್ರತಿಷ್ಠೆ ಏನು ಅಂದ್ರೆ 2 ಲಕ್ಷ ಫೀಸ್ ಕಟ್ತೀವಿ, 3 ಲಕ್ಷ. ಬಟ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸ್ಕೂಲ್? ಯಾಕೆ ಅಷ್ಟು ಕಟ್ತಾ ಇದ್ದೀರಾ? ಬೇಕಾ? ಇಲ್ಲ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಬಟ್ ಒಂದು ದೊಡ್ಡ ಸ್ಕೂಲಲ್ಲಿ ನನ್ನ ಮಗಳು ಓದ್ತಿದ್ರೆ ಅದನ್ನ ನಾನು 10 ಜನರ ಮುಂದೆ ಹೇಳ್ಕೋಬೇಕು ಅಂತ ಇದಲ್ಲ.
ಆದರೆ ಅವರಿಗಿರುವಂಥ ಉದ್ದೇಶ, ಮೂಲ ಉದ್ದೇಶ, ನಾನು ಕೇಳಿದೆ, ಸರ್ ಇಷ್ಟು ನೀವು ಮಾಡ್ತಿದ್ದೀರಿ, ಫೀಸ್ ತಗೊಳ್ತೀರಿ, ಹೌದು, ಬಟ್ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ, ಇದು ನನ್ನ ಪ್ರಶ್ನೆ ಆಗಿತ್ತು. ಬಿಕಾಸ್ ಐ ವಾಂಟೆಡ್ ಟು ನೋ ವಾಟ್ ಇಸ್ ಇಸ್ ಇಂಟೆನ್ಷನ್. ಆಗ ಅವ್ರು ಹೇಳ್ತಾರೆ, ಮೇಡಮ್ ಈ 1 ವರ್ಷ ನಾವು ಇಷ್ಟಿಷ್ಟು ಹಣ ಅಂತ ಹೇಳಿ ಒಂದು ಸೇವೆಗೆ ನಾವು ಎತ್ತಿಟ್ಟಿದ್ದೀವಿ ಅಂತ. ಅದು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸರ್, ಹ್ಯಾಟ್ಸ್ ಆಫ್ ಟು ಯು ಫಾರ್ ದ್ಯಾಟ್. ಆ್ಯಂಡ್ ರಮೇಶ್ ಸರ್, ನಿಜವಾಗ್ಲೂ ರಮೇಶ್ ಸರ್ ಬಗ್ಗೆ, ಭರತ್ ಸರ್, ಇಡೀ ನಾವು ಏನ ಜರ್ನಿ ಇತ್ತು ಏರ್ಪೋರ್ಟಿಂದ ನಾನು ಬಂದು ಕುಂದಾಪುರ ತಲುಪೋವರೆಗೂ ರಮೇಶ್ ಸರ್ ಬಗ್ಗೆ ತುಂಬ ಹೇಳ್ತಾ ಇದ್ರು. ಯಾವಾಗಲೂ ನಮ್ಮ ಜೊತೆ ಹಿರಿಯರಿದ್ದಾಗ ನಮ್ಮಂಥ ಕಿರಿಯರ ಒಂದು ದಾರಿ ಬಹಳ ಸುಗಮ ಆಗುತ್ತೆ. ಹಾಗಾಗಿ ರಮೇಶ್ ಸರ್ ಅವರ ಆಶೀರ್ವಾದ, ಸಹಯೋಗ ಯಾವಾಗಲೂ ನಿಮಗೆ ಭರತ್ ಸರ್ ಅವ್ರ ಮೇಲೆ ಇರಲಿ, ನಿಮ್ಮ ತಂಡದ ಮೇಲೆ ಇರಲಿ ಸರ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಯಾರು ನಂತರ ಜಗಳ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆಯ್ತಾ, ಜಗಳಗಂಟಿ ಅಂತ ಹೇಳ್ಬಿಡ್ತಾರೆ ಆಮೇಲೆ. ನೋ, ಐ ಆಮ್ ಜಸ್ಟ್ ಜೋಕಿಂಗ್. ಎಲ್ಲಿ ಹೇಗಿರಬೇಕೋ ಹಾಗೆ ಇರಬೇಕು. ಹೆಣ್ಣು ತಾಳ್ಮೆಯಲ್ಲಿ ವಹಿಸ್ಬೇಕು, ಅಲ್ಲಿ ತಾಳ್ಮೆ ವಹಿಸ್ಬೇಕು. ಎಲ್ಲಿ ಹೆಣ್ಣು ಜೋರಾಗಿರ್ಬೇಕು ಅಲ್ಲಿ ಜೋರಾಗಿ ಇರಲೇಬೇಕು. ಹಾಗಾಗಿ ಅದಕ್ಕೆ ನಮ್ಮನ್ನ ಬ್ರ್ಯಾಂಡ್ ಮಾಡೋರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಅವ್ರು ಅಲ್ಲೇ ಇರ್ತಾರೆ, ನೀವು ಮುಂದೆ ಸಾಗ್ತಾ ಇರ್ತೀರ ಅಂತ ಹೇಳ್ತಾ, ತಂದೆ ತಾಯಿ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ. ಗುರುವಿನ ಆಶೀರ್ವಾದ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ. ಹಾಗೆ ನನ್ನನ್ನು ಇಲ್ಲಿ ಆಹ್ವಾನಿಸೋದಕ್ಕಾಗಿ ಮತ್ತೊಮ್ಮೆ ಭರತ್ ಸರ್, ರಮೇಶ್ ಸರ್, ನಿಮ್ಮ ಇಡೀ ತಂಡಕ್ಕೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಜಯರತ್ನ ಗೀತಾ ನೋಡಿ. ಸುಜ್ಞಾನ್ ಪದವಿ ಪೂರ್ವಕ ಹೇಳಿದ್ರು, ಕುಂದಾಪುರ ಕನ್ನಡದಲ್ಲಿ ಮಾತಾಡಿ, ಅದು ಸುಲಭ ಮಾಡಿದ್ರೆ ಸಾಲದು. ಅದ್ರ ಜೊತೆಯಲ್ಲಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳಾದದ್ದು ಇವತ್ತಿನ ಡೇಟಿಗೆ ಅವರು ಫ್ರೀ ಟೈಮ್ ನೋಡಿಕೊಂಡು ನಾವು ಮಾಡ್ತಿದ್ದೆವು. ಆದರೆ ಆಲಪೆ ಕುಂದಾಪುರ ಕನ್ನಡ ಅಧ್ಯಯನ ಪೀಠ ತುಂಬ ಕೆಲಸಗಳು ಮಾಡ್ತಾ ಇದೆ, ಇನ್ನು ಮಾಡಲಿಕ್ಕಿದೆ. ಅದಕ್ಕೆ ಕುಂದಾಪುರ ಕನ್ನಡವನ್ನ, ನಮ್ಮ ಭಾಷೆಯನ್ನ ಉಳಿಸ್ಲಿಕ್ಕೆ, ಅದರ ಆಚಾರ ವಿಚಾರಗಳನ್ನ ನಾವು ಹಿಡ್ಕೊಂಡು ಹೋಗ್ಬೇಕಿದ್ರೆ ಅದಕ್ಕೆ ನಾವು ಕುಂದಾಪುರ ಕನ್ನಡ ಮಾತನಾಡೋರು ಮಾತ್ರ ಸಾಕಾಗೋದಿಲ್ಲ. ಸರ್ ಹೇಳಿದ ಹಾಗೆ ಕುಂದಾಪುರ ಕನ್ನಡ ಇವತ್ತು ಯಾವುದೇ ಆಚಾರ ವಿಚಾರಗಳು, ಸಂಸ್ಕೃತಿನ ಬೆಳೆಸ್ಬೇಕಿದ್ರೆ ವಿದ್ಯಾಸಂಸ್ಥೆ ಬೇಕು. ತಮ್ಮ ಗಮನಕ್ಕಿರಲಿ, ನಾವು ವಿದ್ಯಾಸಂಸ್ಥೆ ಎಜುಕೇಶನ್ ಜೊತೆಗೆ ಕಲ್ಚರಲ್, ಸ್ಪೋರ್ಟ್ಸ್ ಎರಡನ್ನು ಒಟ್ಟೊಟ್ಟಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ತುಂಬ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇರುವಂತ ಒಂದು ಸಂಸ್ಥೆ. ನನಗೆ ನನ್ನ ಶೈಕ್ಷಣಿಕ ಗುರು ಅಂತ ಹೇಳ್ಬೋದು ಮೋಹನ್ ಆಳ್ವಾರೊಟ್ಟಿಗೆ 20 ವರ್ಷ ಇದ್ದ ಕಾರಣ ಅದು ನಾವು ಇಲ್ಲಿಯೂ ಸಹ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಧಿಕಾರಿಗಳಿಬ್ಬರಿಗೂ, ಕುಲಾಧಿಪತಿಗಳಾಗಿ ನಿಮ್ಮ ರಿಜಿಸ್ಟರ್ ಆಗಿದ್ದೀರಿ, ನಿಮ್ಮಿಬ್ಬರಿಗೂ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಾಂಸ್ಕೃತಿಕವಾಗಿ ಮಕ್ಕಳಿಗೆ ಓನ್ಲಿ ಎಜುಕೇಶನ್ ಓರಿಯೆಂಟೆಡ್, ಎಕ್ಸಾಮ್ ಓರಿಯೆಂಟೆಡ್ ಎಜುಕೇಶನ್ ಅಲ್ಲ, ಸಾಂಸ್ಕೃತಿಕವಾಗಿ ಗಟ್ಟಿಯಾಗಿ ಮನಸ್ಸು ಕಟ್ಟುವಂಥ ಎಜುಕೇಶನ್ ಕೊಡುವಂಥ ಸಂಸ್ಥೆ. ಇದಕ್ಕೆ ಇಂಥ ಕುಂದಾಪುರ ಕನ್ನಡದಲ್ಲಿ ಕುಂದಾಪುರ ಭಾಷೆ, ಆಚಾರ ವಿಚಾರ ಉಳಿಬೇಕಿದ್ರೆ ವಿದ್ಯಾಸಂಸ್ಥೆಗಳೇ ಅದಕ್ಕೆ ಕಾರಣ ಆಗಬೇಕು. ಅದ್ರ ಜೊತೆ ನಾನೇನು ಹೇಳ್ಬೇಕಿದ್ದಂದ್ರೆ ಯೂತ್ ಎನರ್ಜಿ, ನಮ್ಮ ಯೂತನ್ನು, ವಿದ್ಯಾಸಂಸ್ಥೆಯ ಯೂತನ್ನು, ವಿದ್ಯಾರ್ಥಿಗಳನ್ನ ಆದರ್ಶ ಮಾಡ್ಕೊಂಡು ಹೋಗ್ಬೇಕಿದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಇದಕ್ಕೆ ಎಲ್ಲರ ಸಹಕಾರ ಬೇಕು, ಸರ್ಕಾರ ಸಹಕಾರ ಬೇಕು, ಎಜುಕೇಶನಿಸ್ಟ್ ಸಹಕಾರ ಬೇಕು, ವಿದ್ಯಾಸಂಸ್ಥೆ ಸಹಕಾರ ಬೇಕು, ಶಿಕ್ಷಣ ಇಲಾಖೆ ಸಹಕಾರ ಬೇಕು, ಹಾಗೆ ಎಲ್ಲ ಶಿಕ್ಷಕರ ಸಹಕಾರ ಬೇಕು, ಎಲ್ಲ ಪಾಲಕರ ಸಹಕಾರ ಬೇಕು. ಇದನ್ನೆಲ್ಲವನ್ನು ತೊಡಗಿಸಿಕೊಳ್ಳುವ ವಿದ್ಯಾರ್ಥಿಗಳು. ಯಾಕಂದ್ರೆ ಸರ್ ಹೇಳಿದಾಗ ನಮ್ಮ ಟೈಮ್ ಮುಗೀತು, ಆಲ್ಮೋಸ್ಟ್ 60 ಏಜಲ್ಲಿ ಇರ್ತೇವೆ, ಇನ್ನು 10-20 ವರ್ಷ ಅಂತ. ಬಟ್ ಮುಂದೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾದ ವಿದ್ಯಾರ್ಥಿಗಳಾದ ಕಾರಣ ವಿದ್ಯಾರ್ಥಿಗಳಿಗೆ ಸರ್ವ ಆಂಗಲ್ ಅಲ್ಲಿ ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ. ಉದಾಹರಣೆ, ಎಷ್ಟೋ ಭಾಷೆ ಶಬ್ದಗಳು ನಮ್ಗೆ ಗೊತ್ತೇ ಇರುವುದಿಲ್ಲ. ನಿನ್ನೆ ಮಾತಾಡ್ತಾ ತಿರಿ ಅಡಿ ಇಡುವಂಥದ್ದು ಏನು ಅಂತ ಹೇಳ್ತಿದ್ರೆ ಖರೆ ಒಬ್ಬ ಇರ್ಕಿ ಅಂದ್ರು. ಅಂದ್ರೆ ಇರ್ಬೇಕು ಅನ್ನೋದು, ಇರ್ಕ್ ಅಂತ ಹೇಳಿದ್ರೆ ಇರ್ಬೇಕು, ಇರ್ಕಿ ಅಂದ್ರೆ ಬೇರೆ ಶಬ್ದ. ಎಷ್ಟು ಶಬ್ದದ ಸಣ್ಣ ವಿಷಯದಲ್ಲಿ ಕುಂದಾಪುರ ಕನ್ನಡ ಇದೆ ಅಂತ ಹೇಳಲಿಕ್ಕೆ. ಹಾಗೆ ಕೆಲವೊಂದು ಶಬ್ದ ಎಷ್ಟೋ ಕುಂದಾಪುರದವರಿಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಹಿಟ್ಲರಿ ಅಂತ ಹೇಳಿದ್ರೆ ನನ್ನ ಮಕ್ಕಳ ಹತ್ರ ಹಿಟ್ಲರಿ ಅಲ್ಲ ಪಾಪ, ಹಿಟ್ಲರ್ ಜರ್ಮನಿಂದ ಬರ್ತಾರೆ ಅಂತ ಹೇಳ್ಬೋದು. ಆ ಲೆವೆಲ್ ಬಂದ್ಬಿಟ್ಟಿದೆ ಇವರು. ಹಿಟ್ಲರಿ ಅನ್ನೋ ಶಬ್ದ ಮೀನಿಗೆ ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ಇಂಥ ಶಬ್ದಗಳನ್ನ ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಇಂಥ ಶಬ್ದಗಳ ಒಂದು ಶಬ್ದಕೋಶ ಡಿಕ್ಷನರಿ ಮಾಡಿರ್ಬೇಕು. ಮಾಡದೇ ಇದ್ರೆ ಅದರೊಂದು ಪ್ರಯತ್ನ ಮಾಡಿದ್ರೆ ಎಲ್ಲ ಕುಂದಾಪುರದ ಮಾತಾಡುವ ಎಲ್ಲ ಶಿಕ್ಷಕರ, ಅಥವಾ ಸರ್ ಹೇಳಿದಾಗೆ ಹಿಂದಿನ ಕಾಲದ ಅಜ್ಜಿಯವರ ಹತ್ರ ಹೋಗಿ ಮಾತನಾಡಿದ್ರೆ ಕೆಲವು ಶಬ್ದ ಹೇಳ್ಬೋದು.
ಇಡೀ ಕರ್ನಾಟಕದಾದ್ಯಂತ ಕನ್ನಡ ಭಾಷೆ ಬೇರೆ ಬೇರೆ 20-30 ಕಿಲೋಮೀಟರ್ ಭಾಷೆ ಬೇರೆ ಆಗಿದೆ. ಬಿಜಾಪುರಕ್ಕೆ ಹೋದ್ರೆ ಬಿಜಾಪುರ ಕನ್ನಡ ಬೇರೆ, ಕೆಳಗೆ ಬಂದ ಧಾರವಾಡಕ್ಕೆ ಹೋದ್ರೆ ಧಾರವಾಡ ಕನ್ನಡ ಬೇರೆ, ಆಚೆ ಬೆಳಗಾವಿ ಹೋದ್ರೆ ಅರ್ಧ ಮರಾಠಿ ಅರ್ಧ ಕನ್ನಡ ಸಿಗ್ತದೆ, ಕೆಳಗೆ ಬಂದ್ರೆ ಉತ್ತರ ಕನ್ನಡಕ್ಕೆ ಹೋದ್ರೆ ಭಟ್ರ ಭಾಷೆ ಸಿಗ್ತದೆ, ಗ್ರಾಮ್ಯ ಕನ್ನಡ ಭಟ್ರ ಹವ್ಯ ಕನ್ನಡ ಸಿಗ್ತದೆ, ಕೆಳಗೆ ಇಳಿದ್ರೆ ಕುಂದಾಪುರ ಕನ್ನಡ ಸಿಗ್ತದೆ, ಈಚೆ ನಮ್ಮ ಬ್ರಹ್ಮಾವರದ ಆಚೆ ಹೋದ್ರೆ ತುಳು ಸಿಕ್ಬಿಡುತ್ತೆ. ಹಾಗೆ 20-30 ಕಿಲೋಮೀಟರ್ ಅಲ್ಲೇ ಇಡೀ ಕರ್ನಾಟಕದಲ್ಲಿ ಭಾಷೆಗಳು ಬೇರೆ ಬೇರೆ ಆಗಿದೆ. ಕುಂದಾಪುರ ಕನ್ನಡ ಸ್ವಲ್ಪ ಜಾಸ್ತಿ ರೀಜನ್ ಅಂತ ಹೇಳ್ಬೋದು. ಸಾಮಾನ್ಯ ಭಟ್ಕಳದಿಂದ ಸ್ಟಾರ್ಟ್ ಆದ್ರೆ ಕೊಲ್ಲೂರಿಗೆ ಹೋದ್ರೆ, ಆಚೆ ಅಮಸ್ಬೈಲಿಗೆ ಹೋದ್ರೆ, ಈಚೆ ಇಲ್ಲಿ ಆಗುಂಬೆ ಕೆಳಗೆ ಸೋಮೇಶ್ವರಕ್ಕೆ ಹೋದ್ರೆ, ನಮ್ಮ ಹಿರಿಯಡ್ಕ ಅಥವಾ ಸೀತಾನದಿ ಬೆಟ್ಟಲ್ಲೆಲ್ಲ ಹೋದ್ರೆ ತುಂಬಾ ಗ್ರಾಮ್ಯ ಕನ್ನಡ ಕುಂದಾಪುರ ಕನ್ನಡ ಸಿಗ್ಬಹುದು. ಈ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ತುಂಬಾ ಕುಂದಾಪುರ ಕನ್ನಡದ ಭಾಷೆಗಳನ್ನ ಶಬ್ದಗಳನ್ನ ಹುಡ್ಕೊಂಡು ಅದಕ್ಕೊಂದು ಪ್ರಯತ್ನ ವರ್ಕ್ಶಾಪ್ ಮಾಡಬಹುದು ಅಂತ ನನ್ನ ಸಲಹೆಗಳನ್ನ ನಾವು ಜಯಪ್ರಕಾಶ್ ಹೇಳರ ಟೀಮಿಗೆ ನನ್ನ ಅನಿಸಿಕೆಗಳನ್ನ ಹೇಳೋ ಸಲಹೆ ಅಲ್ಲ, ಅನಿಸಿಕೆಗಳನ್ನ ಸಲಹೆ ಕೊಡುವಷ್ಟು ದೊಡ್ಡವನಲ್ಲ, ನನ್ನ ಅನಿಸಿಕೆಗಳನ್ನ ಹೇಳೋದು. ಹಾಗೆ 10 ಜನರ ಒಂದು ಪ್ರಯತ್ನ ಮಾಡಿ ಒಂದು ಕುಂದಾಪುರ ಕನ್ನಡವನ್ನ ಒಂದು ನಿಘಂಟು ಅಥವಾ ಡಿಕ್ಷನರಿಯನ್ನ ಮಾಡಿ ಇಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಅದರ ಬಗ್ಗೆ ತಿಳಿ ಹೇಳಬಹುದು, ಬೆಳೆಸ್ಕೊಂಡು ಹೋಗ್ಬಹುದು, ವಿದ್ಯಾರ್ಥಿಗಳು ಉಳಿಸ್ಕೊಂಡು ಹೋಗ್ಬೇಕು. ಇದಕ್ಕೆ ಕುಂದಾಪುರ ಮಾತಾಡೋ ಎಲ್ಲ ವಿದ್ಯಾಸಂಸ್ಥೆಗಳು ಸ್ಪಂದಿಸಿದ್ರೆ ಅತ್ಯದ್ಭುತವಾಗಿ ಕಟ್ಬಹುದು. ಅದೇ ಚಾಲೆಂಜಿಂಗ್ ಆದ ವಿಷಯ. ಆದ್ರೆ ನಮ್ಮ ಸಂಸ್ಥೆ, ನಾವು ಯಾವುದೇ ಒಂದು ವಿದ್ಯಾಸಂಸ್ಥೆ ಜೊತೆ ಕಾಂಪಿಟೇಷನ್ ಮಾಡೋದಿಲ್ಲ. ನಮ್ಗೇನು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ನಾನು ಯಾವಾಗಲೂ ಮಾತಾಡ್ತಿದ್ದೆ, ನಾನು ಇಲಾಖೆ ಜೊತೆ ಇರ್ತೇನೆ, ಸರ್ಕಾರದ ಜೊತೆ ಇರ್ತೇನೆ, ಶಿಕ್ಷಣ ಸಂಸ್ಥೆ ಜೊತೆ ಇರ್ತೇನೆ. ನಿಮ್ಮ ಯಾವ ಸರ್ಕಾರಿ ಕಾರ್ಯಕ್ರಮ ಮಾಡೋದ್ರು ನಮ್ಮಟ್ಟು ಸಾಧ್ಯ ಆದಷ್ಟು ನಾವು ಮಾಡ್ಲಿಕ್ಕೆ ನಿಮ್ಮೊಟ್ಟಿಗೆ ಇರ್ತೇವೆ. ಎಲ್ಲ ಇಲಾಖೆ ಶಿಕ್ಷಣ ಸಂಸ್ಥೆಗಳಿಗೆ, ಶಿಕ್ಷಣಾಧಿಕಾರಿಗಳಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸ್ಪೋರ್ಟ್ಸ್ ಆಕ್ಟಿವಿಟಿ ಆದ್ರೆ ನಮ್ಮಲ್ಲಿ ಮಾಡೋದು ನಾವು ಸಪೋರ್ಟ್ ಮಾಡ್ತೀವಿ, ಪ್ರತಿಭಾ ಕಾರಂಜಿ ಮಾಡೋದು ನಾವು ನಮ್ಮಲ್ಲಿ ಮಾಡೋದು ಸಪೋರ್ಟ್ ಮಾಡ್ತೀವಿ. ನಿಮ್ಮೊಟ್ಟಿಗೆ ಶಿಕ್ಷಣ ಸಂಸ್ಥೆ ಜೊತೆಗೆ, ಶಿಕ್ಷಣದ ಇಲಾಖೆ ಜೊತೆಗೆ, ಸರ್ಕಾರ ಜೊತೆ ನಾವು ವಿದ್ಯಾಸಂಸ್ಥೆ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡುವಂತ ಸಂಸ್ಥೆ ಇದು ಅಂತ ಹೇಳುವ ಮಾತುಗಳು ಹೇಳ್ತಾ, ಇವತ್ತು ನಮ್ಮೊಟ್ಟಿಗೆ 2 ಅಧಿಕಾರಿಗಳು ರಿಟೈರ್ಡ್ ಆದವರು. ರಾಜು ಮಗರ್ ನನ್ನ ಬ್ಯಾಚ್ಮೇಟ್ಸ್, ಆಲ್ಮೋಸ್ಟ್ ನಾನು MSc ಮಾಡುವಾಗ ಅವ್ರು MBA ಮಾಡ್ತಾ ಇದ್ರು ಮಂಗಳೂರು ಯೂನಿವರ್ಸಿಟಿಯಲ್ಲಿ. ಆಗ್ಲಿಂದ ಪರಿಚಯ ಇತ್ತು, ಬಟ್ ಫೋನಲ್ಲಿ ಯಾವಾಗಲೂ ಮಾತಾಡ್ತಾ. ಅವರು IAS ಬರೆದು ಮಕ್ಕಳ ವಿದ್ಯಾರ್ಥಿಗಳ ನಮ್ಗೊಂದು ರೋಲ್ ಮಾಡೆಲ್. IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ IAS ಎಕ್ಸಾಮ್ ಬರೆದ್ರು. ನಾನು ಬರೆದಿದೆ, ನಾ ಪ್ರಿಲಿಮಿನರಿ ಪಾಸ್ ಅಂದ್ರೆ ಮೈನ್ ಪಾಸ್ ಆಗಿಲ್ಲ. ಅವ್ರು ಬರೆದ್ರು, ಮೈನ್ ಪಾಸ್ ಆದ್ರು. ಅವರು ಡಿಸ್ಟ್ರಿಕ್ಟ್ ಕಮಿಷನರ್ ಲೆವೆಲ್ ನ ಕೇಟರಿಂಗ್ ಕ್ಲಾಸ್ 1 ಆಫೀಸರ್ ಆಗಿ ಹೋದ್ರು. ಇಷ್ಟು ವರ್ಷ ಸರ್ಕಾರಿ ಅಧಿಕಾರ ಆಗಿ ಎಷ್ಟು ಹಂಬಲ್ ಸಿಂಪಲ್ ಇದ್ದಾರೆ ನೋಡಿ ಅಂತ ವ್ಯಕ್ತಿ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಇವತ್ತು ನಮ್ಮ ಸಂಸ್ಥೆಗೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮಾತನಾಡಿದ್ದಕ್ಕೂ ನಾನು ತುಂಬಾ ಸಂತೋಷ ಆಗ್ತದೆ ಮತ್ತೆ ತುಂಬಾ ಕೃತಜ್ಞತೆಗಳನ್ನ ಹೇಳ್ತೀನಿ. ಮತ್ತೆ ನಾಗಪ್ಪ ಗೌಡ್ರು ಕನ್ನಡ ಪ್ರೊಫೆಸರ್ ಆಗಿದ್ದು, ನಾನು ಯೂನಿವರ್ಸಿಟಿಯಲ್ಲಿ MSc ಮಾಡುವಾಗ ಅವರು ಕನ್ನಡ ಪ್ರೊಫೆಸರ್ ಆಗಿದ್ರು. ಇವತ್ತು ರಿಟೈರ್ಡ್ ಆಗಿ ನಮ್ಮೊಟ್ಟಿಗೆ. ನೀವು 2 ಸರ್ಕಾರಿ ಅಧಿಕಾರಿಗಳು ನಿವೃತ್ತ ಜೀವನ ಸಾಗಿಸ್ತಾ ಇದ್ರಿ. ಇವತ್ತು ನಮ್ಮ ಸಂಸ್ಥೆ ಬಂದು ನಿಮ್ಮನ್ನ ನಮ್ಮ ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಜೊತೆ ನಮ್ಮ ಸಂಸ್ಥೆ ನಿಮ್ಗೆ ಸನ್ಮಾನ ಮಾಡೋದಕ್ಕೆ ತುಂಬಾ ಸಂತೋಷ ಆಗ್ತದೆ. ಮತ್ತೆ ನಿಮ್ಮ ನಿವೃತ್ತ ಜೀವನ ತುಂಬಾ ಚೆನ್ನಾಗಿ ಮುಂದುವರಿಲಿ. ತುಂಬಾ ನಮ್ಮೊಟ್ಟಿಗೆ ಯಾವಾಗಲೂ ಸಂಪರ್ಕ ಇಟ್ಕೊಳ್ಬೇಕು, ಮಾರ್ಗದರ್ಶನ ಕೊಡಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕಾಂಪಿಟೇಷನ್ ನಾನು ಇಲ್ಲಿ ರಾಜೇಶ್ ಸರ್ ಹತ್ರ ಮಾತಾಡ್ತಾರೆ, ರಾಜೇಶ್ KC ಅವ್ರ ಹತ್ರ ಮಾತಾಡ್ತಾ, ನಾವೊಂದು ವಿದ್ಯಾರ್ಥಿಗಳಿಗೆ, ಕುಂದಾಪುರ ಕನ್ನಡ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಮಾಡೋ ಸ್ವಲ್ಪ ಅದು ಎಜುಕೇಶನ್ ಸಿಗ್ತದೆ ಅಂತ ಹೇಳಿದಾಗ ಯಾವ ಕಾಂಪಿಟೇಷನ್ ಬೇರೆ ಮಾಡ್ಬೋದು, ಗಾದೆ ಮಾತು ಹೇಳಿ ಅಂತ ಹೇಳಿದ್ರೆ ಒಂದು 100 ವಿದ್ಯಾರ್ಥಿಗಳು ಬರ್ಬೋದಿತ್ತು. ಹಾಗೆ ನಾನು ಹೇಳಿದೆ ಒಟ್ಟು ಕಲೆಕ್ಟಿವ್ ಆಗಿ ಮಾಡುವ, ಅದು ವೆರೈಟಿ ಎಂಟರ್ಟೈನ್ಮೆಂಟ್ ಅಂದ್ರೆ ಅದು ಒಂದು ಕಾಲೇಜಿನ ಟೀಮ್ ಕಟ್ಕೊಳ್ಳಿ, ಗಾದೆ ಮಾತು ಹೇಳಿ, ಡ್ಯಾನ್ಸ್ ಮಾಡಲಿ, ಪಾಠದಾನ ಹೇಳಿ, 10 ಆಕ್ಟಿವಿಟೀಸ್ ಬರಲಿ. ಉದ್ದೇಶ ಅಷ್ಟೇ, ಎಲ್ಲ ಆಕ್ಟಿವಿಟೀಸ್ ತುಂಬಾ ಕುಂದಾಪುರ ಕನ್ನಡದ ಇನ್ಫಾರ್ಮೇಶನ್ ಸಿಗುತ್ತೆ, ನಾಲೆಜ್ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ವೆರೈಟಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ PU ವಿದ್ಯಾರ್ಥಿಗಳು ಇಟ್ಕೊಳ್ಳೋ. ಯಾಕಂದ್ರೆ PUC ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ಬಂದು ನಮ್ಗೆ ಅಡ್ಮಿಷನ್ ಆಗೋದಿಲ್ಲ. ಡಿಗ್ರಿ ಕಾಲೇಜ್ ಮಾಡಿದ್ರೆ ಡಿಗ್ರಿ ಕಾಲೇಜ್ ಹೋಗ್ತಾರೆ. ನಮ್ಗೆ ಅಡ್ಮಿಷನ್ ಉದ್ದೇಶದ ಪ್ರೋಗ್ರಾಮ್ ಹಿಡನ್ ಅಜೆಂಡವೇ ಅಲ್ಲ ನಮ್ಗೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಡ್ರಾಯಿಂಗ್ ಮಾಡೋದು, ಕುಂದಾಪುರದ ಒಂದು ಚಿಂತನೆ ಇಟ್ಕೊಂಡು ಡ್ರಾಯಿಂಗ್ ಮಾಡಲಿ, ಅವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು 2 ಕಾರ್ಯಕ್ರಮ, 2 ಕಾಂಪಿಟೇಷನ್ ಇಟ್ಕೊಂಡಿದ್ದೇವೆ. ಇದಕ್ಕೆ ವಿದ್ಯಾರ್ಥಿಗಳು, ತುಂಬಾ ಜನ ವಿದ್ಯಾರ್ಥಿಗಳು ಬಂದಿದ್ದೀರಿ. ಇದಕ್ಕೆ ನಿಮ್ಮ ಸ್ವಂತ ಪ್ರಯತ್ನ ಮಾಡ್ಕೊಳ್ಳಿ. ಇಲ್ಲಿ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್, ಪ್ರೈಸ್ ಬರಲಿ ಬಿಡ್ಲಿ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅಲ್ಲಿ ನೀವು ಪಾರ್ಟಿಸಿಪೇಷನ್ ತಗೊಳ್ಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿ ಬರಲಿ. ನೀವೆಲ್ಲ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ, ಮತ್ತೆ ಈ ಕಾರ್ಯಕ್ರಮ ಚೆನ್ನಾಗಾಗಲಿ, ನಿಮ್ಮ ಕಾಂಪಿಟೇಷನ್ ಸಹ ಚೆನ್ನಾಗಿ ಮೂಡಿ ಬರಲಿ ಅಂತ ಹಾರೈಸ್ತಾ, ಎಲ್ಲ ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ಜಡ್ಜಸ್ ಆಗಿ ಬಂದಿದ್ದೀರಿ. ತಮಗೂ ಸಹ ನಮ್ಮ ಸಂಸ್ಥೆಗೆ ಪ್ರೀತಿ ಸ್ವಾಗತವನ್ನು ಕೋರ್ತಾ,
ಮುಂದೆ ವಿದ್ಯಾರ್ಥಿಗಳು ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ರಮ ಸ್ಟಾರ್ಟ್ ಆದ್ಮೇಲೆ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಊಟದ ವ್ಯವಸ್ಥೆ ಇರ್ತದೆ. ಊಟದ ಎಲ್ಲ ಆದ್ಮೇಲೆ ಮತ್ತೆ ಪುನಃ ಕಾರ್ಯಕ್ರಮ ಇರ್ತದೆ. ಸಂಜೆ 3:30-4 ಗಂಟೆಗೆ ನಮ್ಮ ವ್ಯಾಲಿಟರಿ ಫಂಕ್ಷನ್ ಇದೆ. ಅಲ್ಲಿಯೂ ಸಹ ತುಂಬಾ ಚೆನ್ನಾಗಿ ವ್ಯಾಲಿಟರಿ ಫಂಕ್ಷನ್ ಇದೆ. ಅಲ್ಲಿಯೂ ಸಹ ನಮ್ಮ SP ಬರ್ತಾರೆ, ನಮ್ಮ MLA ಅವರು ಬರ್ತಾರೆ. ಹೀಗೆ 2 PU ಬೋರ್ಡಿನ ಅಧಿಕಾರಿಗಳು ಬರ್ತಾರೆ, DDPUಗಳು ಬರ್ತಾರೆ. ಹಾಗಾಗಿ ಮುಂದೆ ಸಹ ವ್ಯಾಲಿಟರಿ ಫಂಕ್ಷನ್ ತಾವೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಭರತ್ ಶೆಟ್ಟಿ ಅವರ ಸಡನ್ ಡಿಸಿಷನ್ ಇರುತ್ತೆ ಕೆಲವು ಸಾರಿ. ನಮ್ಗೆ ಯಾವಾಗಲೂ ಆಪತ್ ಬಾಂಧವ ಭರತ್ ಶೆಟ್ಟಿ ಅವರು. ಸೊ ನಮ್ಮ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಖ್ಯಾತಿಯ, ನಾನು ಕುಂದಾಪುರ ಕನ್ನಡ ಪ್ರೋಗ್ರಾಮಿಗೆ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇವತ್ತಿನ ಮಕ್ಕಳಿಗೆ ಒಂದು ಒಳ್ಳೆ ಮಾತಾಡಿದ್ರು, ಒಳ್ಳೆ ಮೆಸೇಜ್ ಕೊಟ್ಟರು. ತುಂಬ ಖುಷಿ ಆಯ್ತು ಮೇಡಮ್. ನೀವು ಯಾವಾಗಲೂ ನಮ್ಮ ಸಂಸ್ಥೆಗೆ ಬರ್ತಾ ಇರಿ, ನಮ್ಮ ಮಕ್ಕಳಿಗೆ ಮೋಟಿವೇಶನ್ ಮಾಡಿ. ಅವರು ಸಹ ನಮ್ಮ ಸಂಸ್ಥೆ ಒಟ್ಟಿಗೆ ಸಂಬಂಧ ಇಟ್ಕೊಂಡು ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ಅವ್ರನ್ನೂ ಸಹ ಅಭಿನಂದನೆ ಸಲ್ಲಿಸ್ತಾ, ಮತ್ತೆ ಮತ್ತೊಮ್ಮೆ ಎಲ್ಲರಿಗೂ ಮಾಧ್ಯಮ ಮಿತ್ರರಂತೂ ನಮ್ಮನ್ನು ತುಂಬಾ ಸಪೋರ್ಟ್ ಮಾಡಿ, ಬ್ಯಾಕ್ ಬೋನ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿದ್ರಿ. ಇಂಥ ಕಾರ್ಯಕ್ರಮ ಆಗುವಾಗ ಎಲ್ಲರ ಒಂದು ಸಹಕಾರ ಇದ್ರೆ ಅದೊಂದು ತುಂಬಾ ತೃಪ್ತಿ ಸಿಗುತ್ತೆ. ಇಂಥ ಕಾರ್ಯಕ್ರಮಗಳು ಯಾವುದೇ ಸಂಸ್ಥೆಯಲ್ಲಾಗಲಿ ಚೆನ್ನಾಗಿ ಆಗಬೇಕು. ಕುಂದಾಪುರ ಕನ್ನಡ ಉಳಿಬೇಕು, ಅದನ್ನು ಬೆಳೆಸಬೇಕು, ಅದನ್ನ ಮುಂದೆ ಸಾಗಿಸ್ಕೊಂಡು ಹೋಗ್ಬೇಕಾದ್ದು ವಿದ್ಯಾರ್ಥಿಗಳ ಯೂತ್ ಕರ್ತವ್ಯ ಆದ ಕಾರಣ ಯೂತ್ ಅನ್ನು ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಸಂಸ್ಥೆಗಳ ಸಹಕಾರ ಬೇಕಾಗತ್ತೆ, ಶಿಕ್ಷಣ ಅಧಿಕಾರಿಗಳ ಸಹಕಾರ ಬೇಕಾಗತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಸಂಸ್ಥೆ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸಕ್ಕೆ ಆಭಾರಿ ಆಗಿದ್ದೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರಲಿ. ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ಎಲ್ಲ ಸದಸ್ಯರಿಗೂ ಪ್ರೀತಿಯ ನಮಸ್ಕಾರ ಹೇಳ್ತಾ, ಸ್ಪೆಷಲ್ ಆಗಿ ಜಯಪ್ರಕಾಶ್ ಶೆಟ್ಟಿ ನಮ್ಮ ಯಾವತ್ತು ವೆಲ್ ವಿಷರ್, ಏನ್ ಸಮಸ್ಯೆ ಇದ್ರು ಹೇಳಿ ರಮೇಶ್ ಶೆಟ್ಟಿ, ನಿಮ್ಗೆ ಏನ್ ಸಮಸ್ಯೆ ಆಗೋದು ನೋಡ್ಕೊಳ್ತೀನಿ ಅಂತ ಯಾವಾಗಲೂ ನಮ್ಗೆ ಬೆತ್ತಟ್ಟುವವರು ಅಂತ ಅವರು ನಮ್ಮೊಟ್ಟಿಗೆ ಇದ್ದಾರೆ ಅನ್ನೋದಕ್ಕೆ ನಮ್ಗೆ ತುಂಬಾ ಸಂತೋಷ ಅಂತ ಹೇಳ್ತಾ, ಎಲ್ರಿಗೂ ವಿಶೇಷ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಆ ಸ್ಪರ್ಧೆಗಳನ್ನ ಇಡ್ಲಿಕ್ಕೆ ಹೋಗಿ ಕುಂದಾಪುರ ಕನ್ನಡದ ಅನುಭವ ಆಗ್ತದೆ ಮಕ್ಕಳಿಗೆ. ಆದ್ರಿಂದ ಕುಂದಾಪುರ ಕನ್ನಡ ಬಾಂಧವ್ಯ ಕೃತಜ್ಞ ಅತಿಥಿಗಳಿಗೆ ಸ್ಮರಣಿಕೆ ಪ್ರದಾನ ಕಾರ್ಯಕ್ರಮ. ಸುಜ್ಞಾನ್ ಎಜುಕೇಶನ್ ಕಾಂಟ್ರಾಕ್ಟರ್ ಇವರಿಗೆ ಗೌರವ ಸಲ್ಲಿಸುವ ಕೊಡಬೇಕಾಗಿ ಸುಜ್ಞಾನ್ ಎಜುಕೇಶನಲ್ ಟ್ರಸ್ಟ್ ಇದರ ಪ್ರಾಂಶುಪಾಲರಾದ ಶ್ರೀ ರಂಜನ್ ಶೆಟ್ಟಿ ಇವರಲ್ಲಿ ಕೇಳಿದ್ದಾರೆ.